ಇಲ್ಲಿ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡದೇ edsmart.in ಅಂತ ಸರ್ಚ್ ಮಾಡಿ, ಅಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಕೂಡ ಮಾರ್ಬೋದಾಗಿರುತ್ತೆ. ಕೆಲವರು ಬುಕ್ಸ್ ಬೇಕು ಅಂದ್ರೂ ಕೂಡ ಬೈನು ಕೂಡ ಮಾಡ್ಬೋದಾಗಿರುತ್ತೆ. ಈ ವಿಡಿಯೋ ಅಲ್ಲೇ ಇದೆ, ನಿಮಗೆ ಯಾವ ರೀತಿ ಪಬ್ಲಿಷ್ ಮಾಡೋದು ಆ್ಯಡ್ಸ್ನ ಎಲ್ಲಾನು ಕೂಡ ನೋಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ. ಇಲ್ಲಿ ನೀವು ಒಂದು ಕಮೆಂಟ್ನ ಅಬ್ಸರ್ವ್ ಮಾಡ್ಬೋದು, ಏಪ್ರಿಲ್ 20ನೇ ತಾರೀಕು ರಿಸಲ್ಟ್ ಅಂತ. ಇಲ್ಲಿ ಮತ್ತೆ ಗೂಗಲಲ್ಲೂ ಕೂಡ ತೋರಿಸಿದೆ ನೋಡಿ, ಎಕ್ಸಾಮ್ ಆಗಿರೋ ಡೇಟು ಕೂಡ ತೋರಿಸಿದೆ, ಮತ್ತು ರಿಸಲ್ಟ್ ಡೇಟು ಕೂಡ ಏಪ್ರಿಲ್ 20ನೇ ತಾರೀಕು ಅಂತ ತೋರಿಸಿದೆ. ಹಾಗಾದರೆ ನಿಜವಾದ ರಿಸಲ್ಟ್ ಡೇಟ್ ಯಾವುದು, ರಿಸಲ್ಟ್ ಯಾವಾಗ ಬರ್ತಿದೆ ಸೆಕೆಂಡ್ PUCದು, ಇದಂತೂ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕೂಡ ಒಂದೊಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡಬಹುದಾಗಿರುತ್ತೆ. ಇವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ವಿಷಯ ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಒಂದು ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೆಕೆಂಡ್ PUC ರಿಸಲ್ಟ್ ಡೇಟ್ ಅಂತ, ಇಲ್ಲಿ ಏಪ್ರಿಲ್ 20th ಅಂತ ತೋರಿಸಿದೆ. ಇಲ್ಲಿ ಎಕ್ಸಾಮ್ ಡೇಟು ಕೂಡ ತೋರಿಸಿದೆ. ಮತ್ತು ಇನ್ನೊಂದು ಕಡೆ ಸರ್ಚ್ ಮಾಡಿದ್ರೆ ನಿಮಗೆ ಬೇರೆ ಡೇಟ್ ಕೂಡ ತೋರಿಸ್ತಾ ಇರ್ಬೋದು. ಹಾಗಾದರೆ ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ 20ನೇ ತಾರೀಕಿಗೆ ಬರುತ್ತಾ ಅಥವಾ ಬೇರೆ ಡೇಟಲ್ಲಿ ಏನಾದರೂ ಬರುತ್ತಾ, ಈ ರೀತಿ ನೀವು ಡೌಟ್ನ ಕೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ, ಇಲ್ಲಿ ನೋಡಿ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಏನು ಬರಬೇಕಾಗಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ 20ನೇ ತಾರೀಕು ಬರಲ್ಲ. ಯಾಕೆಂದರೆ ಡೇಟೇ ಫಿಕ್ಸ್ ಆಗಿಲ್ಲ. ಹಾಗಾದರೆ ನಿಮಗೆ ಎಕ್ಸಾಕ್ಟ್ ಡೇಟ್ ಯಾವುದು ನಿಮಗೆ ಯಾವಾಗ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದರೆ, ಇಲ್ಲಿ ಎಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್ಸು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಡೇಟ್ ಮಾತ್ರ ಕನ್ಫರ್ಮ್ ಆಗ್ತಿದೆ. ಅಪ್ರಾಕ್ಸಿಮೇಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ ಅಂತ ಎಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಕೂಡ ನೋಡ್ತಾ ಇರೋ. ಹಾಗಾದರೆ ನಿಮಗೆ ಕನ್ಫರ್ಮೇಷನ್ ಯಾವಾಗ ಸಿಗೋದು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ನಿಮಗೆ ರಿಸಲ್ಟ್ ಬರೋದು 1 ಡೇ ಬಿಫೋರ್ ಅಥವಾ 2 ಡೇಸ್ ಬಿಫೋರ್ ಅಷ್ಟೇ ನಿಮಗೆ ಗೊತ್ತಾಗೋದು ಡೇಟು. 1 ವೀಕ್ ಬಿಫೋರ್ ಅವ್ರು ಏನೂ ಕೂಡ ಹೇಳಲ್ಲ. ನಿಮಗೆ ರಿಸಲ್ಟ್ ಏನಾಗುತ್ತೆ ಅಂದರೆ ಕನ್ಫರ್ಮೇಷನ್ ನಿಮಗೆ ಸಿಗೋದು ನೆಕ್ಸ್ಟ್ ವೀಕ್ ನಿಮಗೆ ಏನಾದರೂ 10ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂದರೆ ಮಂಡೇನೇ ಕನ್ಫರ್ಮೇಷನ್ನ ಕೊಡ್ತಾರೆ. ಏನು ತಲೆ ಕೆಡಿಸ್ಕೊಬಿಡಿ. ಏನಾದರೂ ಡಿಲೇ ಆಯಿತು ಅಂದರೆ ನಿಮಗೆ ಯುಗಾದಿ ಹಬ್ಬ ಆದಮೇಲೆ ನಿಮ್ಗೆ ಕನ್ಫರ್ಮೇಷನ್ನ ಕೊಡ್ತಾರೆ. ವೆಯ್ಟ್ ಮಾಡಿ. ಬಂದಾಗ ಅಪ್ಡೇಟ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.